ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ನ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಮ್ಮ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋಕ್ಕೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತ್ ಫ್ರಮ್ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಸಿಂಪಲ್ ಸೆಟ್ಟಿಂಗನ್ನು ಎನೇಬಲ್ ಮಾಡೋ ಮುಖಾಂತರ ಯಾವುದೇ ಒಂದು ವಾಟ್ಸಪ್ ಸ್ಟೇಟಸನ್ನು, ವಿಡಿಯೋ ಆಗಿರ್ಬೋದು ಅಥವಾ ಫೋಟೋಗಳನ್ನಾಗಿರ್ಬೋದು, ಅದನ್ನು ಹೇಗೆ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿ ಅಂತ. ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ. ಹಾಗೇನೆ ಫ್ರೆಂಡ್ಸ್, ನಾನು ಇಂದಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ 60,000 ರೂಪಾಯಿ ಲೋನ್ ಅನ್ನ ಮೊಬಿಕ್ವಿಕ್ ಆಪ್ ಇಂದ ಹೇಗೆ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ತುಂಬಾ ಜನ ಕಾಮೆಂಟ್ ಹಾಕಿ ಕೂಡ ಕೇಳಿದ್ರು, ಸರ್ ನನಗೆ ಲೋನ್ ಬರ್ತಿಲ್ಲ ಹಾಗೆ ಹೀಗೆ ಅಂತ ಕಾಮೆಂಟ್ ಹಾಕಿದ್ರು. ಹಾಗೇನೆ ಕೆಲವೊಬ್ರು ಫೋನ್ ಮಾಡಿ ಲೋನ್ ಬಂದಿದೆ ಸರ್, ಥ್ಯಾಂಕ್ ಯು ಅಂತ ಕೂಡ ಹೇಳಿದ್ರು. ಸೊ ಈಗ ತುಂಬಾ ಜನಕ್ಕೆ ಲೋನ್ ಬಂದಿಲ್ಲ, ಹಾಗೇನೆ ಕೆಲವೊಬ್ರಿಗೆ ಮಾತ್ರ ಲೋನ್ ಬಂದಿದೆ. ಏನಕ್ಕೆ ಹಿಂಗಾಗುತ್ತೆ ಅಂದ್ರೆ, ಲೋನ್ ಕೊಡೋದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ರೆಡಿಟ್ ಸ್ಕೋರ್ ಅಂದ್ರೆ ನೀವು ನಿಮ್ಮ ಪಾನ್ ಕಾರ್ಡ್ನ ಉಪಯೋಗಿಸಿ ಇದಕ್ಕಿಂತ ಮುಂಚೆ ಎಷ್ಟು ಲೋನ್ ತಗೊಂಡಿದ್ದೀರಿ, ಎಷ್ಟು ಲೋನ್ನ ತೀರಿಸಿದಿರಿ, ಹಾಗೇನೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಅನ್ನ ನೀವು ಎಷ್ಟು ಕಟ್ತೀರಾ, ಇದೆಲ್ಲದರ ಮೇಲೆ ಆಧರಿಸಿ ಒಂದು ಕ್ರೆಡಿಟ್ ಸ್ಕೋರ್ ಅನ್ನ ಕೊಡ್ತಾರೆ. ಆ ಕ್ರೆಡಿಟ್ ಸ್ಕೋರ್ ನಿಮಗೆ ಚೆನ್ನಾಗಿತ್ತು ಅಂದ್ರೆ ಅವಾಗ ಮಾತ್ರ ನಿಮಗೆ ಲೋನ್ ಸಿಗುತ್ತೆ. ಮೆಜಾರಿಟಿ ಏನಾಗಿರುತ್ತೆ ಅಂದ್ರೆ, ಜಾಸ್ತಿ ಜನ ಲೋನೇ ತಗೊಂಡಿರಲ್ಲ, ಹಾಗೇನೆ ಸ್ಟೂಡೆಂಟ್ಸ್ ಇರ್ತಾರೆ. ಅಂತವ್ರು ಏನ್ ಮಾಡಿರ್ತಾರೆ, ಈ ಅಪ್ಲಿಕೇಶನ್ ಅಲ್ಲಿ ಡೈರೆಕ್ಟ್ ಆಗಿ ಅವ್ರ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ನಂಬರ್ ಹಾಕಿದಾಗ ಅವರಿಗೆ ಯಾವುದೇ ರೀತಿಯ ಕ್ರೆಡಿಟ್ ಸ್ಕೋರ್ ಇಲ್ಲದೆ ಇರೋ ಕಾರಣ ಅವರಿಗೆ ಆ ಲೋನ್ ಪೇಜ್ ಓಪನ್ ಆಗಿರೋದಿಲ್ಲ. ಹಾಗೇನೆ ಕೆಲವೊಬ್ರಿಗೆ ಏನಾಗಿರುತ್ತೆ, ಆ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇಲ್ಲದೆ ಇರೋ ಕಾರಣ ನಿಮಗೆ ಲೋನ್ ಸಿಗದೆ ಇರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನೀವು ಈ ಆ್ಯಪ್ ಅನ್ನ ಫೇಕು ಹಾಗೆ ಹೀಗೆ ಅಂತೆಲ್ಲ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರೆ ಆಟೋಮೆಟಿಕ್ ನಿಮ್ಗೆ ಲೋನ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ ಅಂತ ನಾನು ವಿಡಿಯೋದಲ್ಲೂ ಹೇಳಿದ್ದೆ, ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೆ. ಬಟ್ ತುಂಬಾ ಜನ ಈ ವಿಡಿಯೋ ಫೇಕು ಹಾಗೆ ಹೀಗೆ ಅಂತ ಹೇಳಿದ್ರು. ಬಟ್ ಏನಪ್ಪಾ ಅಂತಂದ್ರೆ, ರಿಯಾಲಿಟಿಯಲ್ಲಿ ಕ್ರೆಡಿಟ್ ಸ್ಕೋರ್ ಯಾರಿಗೆ ಚೆನ್ನಾಗಿದೆಯೋ ಅವರಿಗೆಲ್ಲ ಲೋನ್ ಬಂದಿದೆ, ಯಾರಿಗೆ ಕ್ರೆಡಿಟ್ ಸ್ಕೋರ್ ಇಲ್ವೋ ಅವರಿಗೆಲ್ಲ ಲೋನ್ ಬಂದಿಲ್ಲ, ಅಷ್ಟೇ ವ್ಯತ್ಯಾಸ. ಅದನ್ನ ಬಿಟ್ಟು ನೀವು ಕಸ್ಟಮರ್ ಕೇರಿಗೂ ಕೂಡ ಫೋನ್ ಮಾಡಿ ಕೇಳಬಹುದು, ಏನು ನಿಮಗೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರು ಏನಕ್ಕೆ ಲೋನ್ ಬಂದಿಲ್ಲ ಅಂತ. ಸೊ ಈ ಮೊಬಿಕ್ವಿಕ್ ಎಲ್ಲರಿಗೂ ಗೊತ್ತಿರೋ ಆ್ಯಪೇ, ಹಾಗೇನೆ ಮಾರ್ಕೆಟ್ ಅಲ್ಲೂ ಕೂಡ ಈಗಾಗಲೇ ಫೇಮಸ್ ಇದೆ, ರೀಚಾರ್ಜ್ಗೋಸ್ಕರ ಅಥವಾ ಇತರ ಕೆಲವೊಂದು ಫ್ಯೂಚರ್ಗಳಿದಾವೆ ಅದರಲ್ಲಿ, ಅದನ್ನೆಲ್ಲ ಕಾಮನ್ ಆಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಬಟ್ ಇದು ಲೋನ್ ಇನ್ಸ್ಟಂಟ್ ಬೂಸ್ಟ್ ಲೋನ್ ಅಂತ ಹೊಸದಾಗಿ ಫ್ಯೂಚರ್ನ ಆ್ಯಡ್ ಮಾಡಿದ್ರು. ಸೊ ಅದು ಕೆಲವೊಬ್ಬರಿಗೆ ಬಂದಿಲ್ಲ ಅಂತ ಈ ಆ್ಯಪ್ ಫೇಕ್ ಅಂತ ಕೂಡ ಹೇಳಿದ್ರು. ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದು ಕೂಡ ಲೋನ್ ಬಂದಿಲ್ಲ ಅಂದ್ರೆ ನೀವು ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡಿ ಕೇಳಬಹುದು, ಯಾಕೆ ನಿಮ್ಗೆ ಲೋನ್ ಬಂದಿಲ್ಲ ಅಂತ ಅವರು ಕ್ಲೀನ್ ಆಗಿ ವಿವರಣೆ ಕೊಡ್ತಾರೆ. ಅದನ್ನ ಬಿಟ್ಟು ಈ ಆ್ಯಪ್ ಫೇಕ್ ಅಂತೆಲ್ಲ ಕಾಮೆಂಟ್ ಹಾಕಿದ್ರೆ ಏನು ಯೂಸ್ ಇಲ್ಲ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಅನ್ನ ನೋಡ್ಬಿಟ್ಟು ನಿಜವಾಗ್ಲೂ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರೋರು ಕೂಡ ಇದನ್ನ ಫೇಕ್ ಅಂತ ತಿಳ್ಕೊಂಡು ಅವರು ಕೂಡ ಅಪ್ಲೈ ಮಾಡೋದನ್ನ ಬಿಟ್ಬಿಡ್ತಾರೆ. ಸೊ ನಿಮಗೆ ಬಂದಿಲ್ಲ ಅಂದ್ರೆ ಹಲವಾರು ರೀಸನ್ಗಳಿರುತ್ತೆ. ಡೈರೆಕ್ಟ್ ಆಗಿ ನೀವು ಕಸ್ಟಮರ್ ಸಪೋರ್ಟ್ಗೆ ಫೋನ್ ಮಾಡಿ ಕೇಳಿ. ಈಗ ಬನ್ನಿ ನೋಡೋಣ ಹೇಗೆ ನೀವು ವಾಟ್ಸಪ್ ಸ್ಟೇಟಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ. ಫ್ರೆಂಡ್ಸ್, ಇದೊಂದು ತುಂಬಾ ಸಿಂಪಲ್ ಟ್ರಿಕ್ಕು, ನಿಮಗೆ ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಗತ್ಯನೇ ಇಲ್ಲ. ಸೊ ಈಗ ನೋಡೋಣ ಬನ್ನಿ ಹೇಗೆ ನೀವು ಆ ವಾಟ್ಸಪ್ ಸ್ಟೇಟಸ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ. ಫ್ರೆಂಡ್ಸ್, ಈಗ ನನ್ನ ಮೊಬೈಲ್ ಸ್ಕ್ರೀನ್ ನಿಮಗೆ ಪಕ್ಕ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಈಗ ನಾನು ನನ್ನ ವಾಟ್ಸಪ್ ಹೋಗ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ ನನ್ನ ಹತ್ರ ವಾಟ್ಸಪ್ ಇದೆ. ಸೊ ಈ ವಾಟ್ಸಪ್ ಅಲ್ಲಿ ನಂತರ ನಾನು ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಸ್ಟೇಟಸ್ ಇದೆ. ಸೊ ಈ ಒಂದು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ಇಲ್ಲಿ ನೀವು ನೋಡ್ಬೋದು ವಾಟ್ಸಪ್ ಸ್ಟೇಟಸ್ಗೆ ಒಂದು ವಿಡಿಯೋವನ್ನು ಇಟ್ಟಿದ್ದಾರೆ. ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ನೀವು ನಿಮ್ಮ ಮೈ ಫೈಲ್ಸ್ಗೆ ಹೋಗಬೇಕಾಗುತ್ತೆ. ಸೊ ನಾನೀಗ ನನ್ನ ಮೈ ಫೈಲ್ಸನ್ನು ಓಪನ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಮೈ ಫೈಲ್ಸ್ ಅನ್ನು ಓಪನ್ ಮಾಡಿದ್ದೀನಿ. ಪ್ರತಿಯೊಂದು ಮೊಬೈಲಲ್ಲೂ ಮೈ ಫೈಲ್ಸ್ ಇರುತ್ತೆ, ಅದನ್ನು ಓಪನ್ ಮಾಡಿ. ನಂತರ ನೀವು ಇಲ್ಲಿ ನೋಡ್ಬೋದು ಡಿವೈಸ್ ಸ್ಟೋರೇಜ್ ಹಾಗೆ SD ಕಾರ್ಡ್ ಅಂತ ಇದೆ. ನಿಮ್ಮ ವಾಟ್ಸಪ್ ಏನಾದರೂ ನಿಮ್ಮ ಮೊಬೈಲ್ ಸ್ಟೋರೇಜ್ ಅಲ್ಲಿ ಸೇವ್ ಆಗಿದ್ರೆ ಡಿವೈಸ್ ಸ್ಟೋರೇಜ್ ಅಂತ ಕ್ಲಿಕ್ ಮಾಡಿ, ಅಥವಾ ನಿಮ್ಮ ವಾಟ್ಸಪ್ ಏನಾದರೂ ನಿಮ್ಮ ಮೆಮೊರಿ ಕಾರ್ಡ್ ಅಲ್ಲಿ ಇನ್ಸ್ಟಾಲ್ ಆಗಿದ್ರೆ ನೀವು SD ಕಾರ್ಡ್ ಅಂತ ಓಪನ್ ಮಾಡಬೇಕಾಗುತ್ತೆ. ನನ್ನ ವಾಟ್ಸಪ್ ಈಗ ಮೊಬೈಲ್ ಸ್ಟೋರೇಜ್ ಅಲ್ಲಿ ಇನ್ಸ್ಟಾಲ್ ಆಗಿರೋದ್ರಿಂದ ಡಿವೈಸ್ ಸ್ಟೋರೇಜ್ ಅಂತ ಕ್ಲಿಕ್ ಮಾಡ್ತೀನಿ. ನಂತರ ನೀವು ಇಲ್ಲಿ ನೋಡ್ಬೋದು ಡಿವೈಸ್ ಸ್ಟೋರೇಜ್ ಅಲ್ಲಿ ಹಲವಾರು ಫೋಲ್ಡರ್ಗಳಿದ್ದಾವೆ. ನೀವು ವಾಟ್ಸಪ್ ಅಂತ ಸರ್ಚ್ ಮಾಡಿ, ಇಲ್ಲಿ ನೀವು ನೋಡ್ಬೋದು ಒಂದು ವಾಟ್ಸಪ್ ಅಂತ ಕೂಡ ಇದೆ, ಅದನ್ನು ಓಪನ್ ಮಾಡ್ತೀನಿ. ಫ್ರೆಂಡ್ಸ್, ವಾಟ್ಸಪ್ ಅಂತ ಓಪನ್ ಮಾಡಿದ ತಕ್ಷಣ ಮೀಡಿಯಾ ಅಂತ ಕ್ಲಿಕ್ ಮಾಡಿ. ಮೀಡಿಯಾದಲ್ಲಿ ನಿಮಗೆ ಕೆಳಗಡೆ ಸ್ಟೇಟಸಸ್ ಅಂತಿದೆ. ಸೊ ಅದನ್ನ ಓಪನ್ ಮಾಡಬೇಕಾಗುತ್ತೆ. ಯಾರ ಮೊಬೈಲಲ್ಲಿ ಸ್ಟೇಟಸ್ ಅಂತ ಫೋಲ್ಡರ್ ಇಲ್ವೋ ಅವ್ರು ಜಸ್ಟ್ ಮೋರ್ ಅಂತ ಕ್ಲಿಕ್ ಮಾಡಿ. ಮೋರ್ ಅಲ್ಲಿ ಶೋ ಹಿಡನ್ ಫೈಲ್ಸ್ ಅಂತ ಇರುತ್ತೆ. ಈಗಾಗಲೇ ನಾನು ಶೋ ಮಾಡಿರೋದ್ರಿಂದ ಇಲ್ಲಿ ಕನ್ಸೀಲ್ ಹಿಡನ್ ಫೈಲ್ಸ್ ಅಂತಿದೆ. ನಾನು ನಿಮಗೆ ಮತ್ತೆ ಸ್ಯಾಂಪಲ್ ಆಗಿ ತೋರಿಸ್ತೀನಿ. ನೀವು ಇಲ್ಲಿ ನೋಡಬಹುದು, ಈಗ ವಾಟ್ಸಪ್ ಸ್ಟೇಟಸ್ ಫೋಲ್ಡರ್ ಇಲ್ಲ, ಇಲ್ಲಿ ಜಸ್ಟ್ ಮೋರ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಶೋ ಹಿಡನ್ ಫೈಲ್ಸ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡಬಹುದು ಸ್ಟೇಟಸ್ ಅಂತ ಬಂದಿದೆ. ನಂತರ ಆ ಸ್ಟೇಟಸ್ ಅನ್ನು ಓಪನ್ ಮಾಡಬೇಕಾಗುತ್ತೆ. ಸ್ಟೇಟಸ್ ಅಲ್ಲಿ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು ನಿಮ್ಮ ವಿಡಿಯೋ ಇಲ್ಲಿ ಡೌನ್ಲೋಡ್ ಆಗಿ ಸೇವ್ ಆಗಿರುತ್ತೆ. ಸೊ ಈಗ ಇಲ್ಲಿ ನೀವು ನೋಡಬಹುದು ಸೇಮ್ ವಿಡಿಯೋ ಇಲ್ಲಿ ಬಂದು ಸೇವ್ ಆಗಿದೆ. ಇದೊಂದು ತುಂಬಾ ಸಿಂಪಲ್ ಟ್ರಿಕ್. ನಿಮಗೆ ಯಾವ ಸ್ಟೇಟಸ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಆ ಸ್ಟೇಟಸ್ ವಿಡಿಯೋವನ್ನ ಪೂರ್ತಿಯಾಗಿ ನೋಡಬೇಕಾಗುತ್ತೆ. ಆವಾಗ ಮಾತ್ರ ಆ ವಿಡಿಯೋ ನಿಮಗೆ ಡೌನ್ಲೋಡ್ ಆಗಿರುತ್ತೆ ನಿಮ್ಮ ವಾಟ್ಸಪ್ ಫೋಲ್ಡರ್ ಅಲ್ಲಿ. ಸೊ ನೀವೇನಾದ್ರೂ ಅರ್ಧಂಬರ್ಧ ವಿಡಿಯೋವನ್ನ ನೋಡಿದ್ರೆ ಅದು ಡೌನ್ಲೋಡ್ ಆಗಲ್ಲ. ಸೊ ನಿಮಗೆ ಯಾವ ವಾಟ್ಸಪ್ ಸ್ಟೇಟಸ್ ಬೇಕೋ ಆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅಥವಾ ಆ ಫೋಟೋವನ್ನ ಪೂರ್ತಿಯಾಗಿ ನೋಡಿ. ನಂತರ ಇದು ಆಟೋಮೆಟಿಕ್ ನಿಮ್ಮ ವಾಟ್ಸಪ್ ಸ್ಟೇಟಸ್ ಫೋಲ್ಡರ್ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅದನ್ನ ನೀವು ಮತ್ತೆ ಓಪನ್ ಮಾಡ್ಕೊಂಡು ಎಲ್ಲಿಗೆ ಬೇಕಾದ್ರೂ ಶೇರ್ ಮಾಡ್ಕೋಬಹುದು, ಅಥವಾ ನಿಮ್ಮ ಸ್ಟೇಟಸ್ ಆಗಿ ಕೂಡ ಅದನ್ನ ನೀವು ಸೆಟ್ ಮಾಡ್ಕೋಬಹುದು.
ಸೊ ಈ ರೀತಿಯಾಗಿ ನೀವು ಈ ಟ್ರಿಕ್ ಅನ್ನು ಯೂಸ್ ಮಾಡಿಕೊಂಡು ಯಾವುದೇ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅನ್ನ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಲ್ಲದಂಗೆ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಆ ವಿಡಿಯೋವನ್ನ ಪ್ಲೇ ಮಾಡ್ಕೊಂಡು ನೋಡಬಹುದು, ಅಥವಾ ನೀವು ಕೂಡ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ಗೆ ಆ ವಿಡಿಯೋವನ್ನ ಅಥವಾ ಫೋಟೋವನ್ನ ಸೆಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ, ಒಂದು ಲೈಕ್ ಬಟನ್ ಒತ್ತಿ, ಹಾಗೇನೆ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಇದರ ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.